ಇವ ನಾನವ ಎಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸೆಯ ಕೂಡಲ ಸಂಗನ ಮನೆ ಮನೆ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರ ಜಗ ಎಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಸಂತೂರು ಗ್ರಾಮದಲ್ಲಿ ಊರಿನೆಲ್ಲ ಸಮಸ್ತ ಜನರು ಸೇರಿಕೊಂಡು ಮಹಾತಪಸ್ವಿ ಸಂತ ಮಹಾಜ್ಞಾನಿ ಲಿಂಗಾಂಗ ಸಾಮಸ್ಯ ಜ್ಞಾನವನ್ನು ಅತ್ಯಂತ ಇಲ್ಲಿ ಗುರುಮಾಂತ ಮಹಾಸ್ವಾಮಿಯವರ 58ನೇ ಪುಣ್ಯಾನಿಮಿತ್ತವಾಗಿ ಆಗಕ್ಕೆ ಯಾವತ್ತಿರುವ ಮಹಾಜ್ಞಾನಿಯ ಮಾತೇನೆ ಭಾಳ ಸಂತೋಷ ದಿವಸ. ಮಹಾತ್ಮರು ಜ್ಞಾನಿಗಳು ಗುರುಗಳು ಜಗತ್ತು ಕಲ್ಯಾಣಕ್ಕಾಗಿ ಉದಯ ಆಗ್ತಾರೆ. ನಮ್ಮ ಸಂತೂರಲ್ಲಿ ಈಗ ಗುರುಮಾಂತ ಮಹಾಸ್ವಾಮಿಗಳು ಬಹುಕಾಲ ತಪಸ್ಸು ಮಾಡಿ ಹೋದಂಥ ಮಹಾಜ್ಞಾನಿಗಳು. ಅವ್ರ ತಪಸ್ಸಕ್ತಿ ಇವತ್ತು ಅವ್ರು ಹೋದರೂ ಕೂಡ ಅವ್ರ ತಪಸ್ಸನ್ನು ನಿರಂತರವಾಗಿ ಜನರಿಗೆ ಭಕ್ತಿ ಮಾಡ್ಕೊಂಡು ಬಿತ್ತಿ ಭಕ್ತಿ ಹೋಗ್ತ ಕೆಲಸವನ್ನು ಈ ಶಕ್ತಿ ಮಾಡ್ತಿದ್ದಾರೆ. ಅದಕ್ಕೆ ಮಹತ್ವದ ಜ್ಞಾನಿಗಳು ಇದು ಕೂತರು ಸಾಕು ಒಂದು ಶಕ್ತಿ ಇರ್ತದೆ. ಅದಕ್ಕೆ ಲಿಂಗಾಂಗ ಸಾಮಸ್ಯ ಜ್ಞಾನ ಅಂತ. ಆ ಜ್ಞಾನದಿಂದ ಇವತ್ತು ವಿಜ್ಞಾನ ಎಷ್ಟು ದೂರ ಹೋದ್ರು ಕೂಡ ಈ ಲಿಂಗಾಂಗ ಸಾಮಸ್ಯ ಮುಂದೆ ವಿಜ್ಞಾನ ಏನು ಮಾಡಲಾರ. ಇಲ್ಲೊಬ್ಬ ಶಿವ ಇರ್ತಾರೆ ನಮ್ಮ ಮಹಂತ ಅಂತವ್ರು. ಇನ್ನೊಂದು 50,000 ಕಿಲೋಮೀಟರ್ ಇನ್ನೊಬ್ಬರು ಇರ್ತಾರೆ. ಅವ್ರು ಸುದ್ದಿ ಮಾಡಿಸ್ಬೇಕು. ಇದು ಗೊತ್ತೈತಿ, ಮೊಬೈಲ್ ಅದಾವು, ಕಾರ್ ಐತಿ, ಜೀಪ್ ಐತಿ. ಆ ಕಾಲದಾಗ ಏನಿತ್ತು ಅವಾಗ ಹೆಂಗೆ ಮಾಡಿದ್ರು? ಸುಮ್ಮನೆ ಲಿಂಗ ಪೂಜೆ ಕುಂತಾಗ ಧ್ಯಾನ ಮಾಡಿಸ ಠಕ್ ಅಂತ ನಾವು ಮೊಬೈಲ್ಗಿಂತ ಮುಂಚಿತವಾಗಿ ಮುಟ್ಟುತ್ತೆ. ಇದು ಯಾವ ಶಕ್ತಿ? ಇದು ಆತ್ಮಶಕ್ತಿ, ಲಿಂಗಾಂಗ ಸಾಮಸ್ಯ ಜ್ಞಾನ ಅಂತ. ಅದಕ್ಕೆ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಯೂಸ್. ಈ ಆತ್ಮಶಕ್ತಿ ಮುಂದೆ ವಿಜ್ಞಾನ ಬಲ ಏನು ಮಾಡಲಾಗುತ್ತೆ. ಅದಕ್ಕೆ ಲಿಂಗ ಗುರುಮಾಂತ ಮಹಾತ್ಮ ತಪಸ್ಸು ಮಾಡಿ ಹೋಗ್ಯಾರ. ಅವ್ರ ಶಕ್ತಿ ನಿರಂತರವಾಗಿರ್ತದೆ. ಇನ್ನೂ 10,000 ವರ್ಷ ಹೋಗಲಿ, ಲಕ್ಷ ವರ್ಷ ಹೋಗಲಿ, ಅವ್ರ ಶಕ್ತಿ ನಿರಂತರ ಉಳಿದೋಗ್ತದೆ. ಅದಕ್ಕೆ ಇದು ಕಾಯ ಮಂತ್ರಕಾಯ ಆಗಿದೆ, ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗಿದೆ. ಅದಕ್ಕೆ ಎಷ್ಟು ಕಾಲ ಬಂದರೂ ಕೂಡ ಅದು ದೇಹ ನಶಿಸಿ ಎಲ್ಲ ಎಲುಬುಗಳು ನಶಿಸಿ ಅದು ಮಣ್ಣಾದ್ರು ಕೂಡ ಮಣ್ಣಾ ಶಕ್ತಿ ಅದು ಮಂತ್ರಶಕ್ತಿ ಇರ್ತದೆ. ಅಂಥ ಶಕ್ತಿ ಇದೆ. ಅದಕ್ಕೆ ಅಂಥ ಶಕ್ತಿಗೆ ತೊಡರು ಗುರುಮಾಂತ ಮಹಾಸ್ವಾಮಿಗಳು. ಅದಕ್ಕೆ ಅವ್ರು ಧ್ಯಾನ ಮಾಡ್ತಕ್ಕಂಥದ್ದು, ಅವ್ರು ಪುಣ್ಯಸ್ಮರಣೆ ಮಾಡ್ತಕ್ಕಂಥದ್ದು ಊರು ಸಮಸ್ಯೆ ಅದಕ್ಕೆ ಒಳ್ಳೇದು. ಯಾಕಂದ್ರೆ ಊರು ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು. ಯಾಕಂದ್ರೆ ದೊಡ್ಡವರಿಗೆ ಮಹಾತ್ಮರಿಗೆ ಜ್ಞಾನಿಗೆ ಗುರುಗಳಿಗೆ ಜಾತಿರಿಲ್ಲದವ್ರಿಗೆ ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು. ಜಾತಿ ಮಾಡೋ ಗುರುಗಳೆಲ್ಲ ಅಲ್ಲ ಅವರು, ಜಾತಿ ಮಾಡೋ ಗುರುಗಳಲ್ಲ. ನಿನ್ನೆ ಗಡಕ್ಕೆ ಹೋಗಿದ್ದೆ, ಅಲ್ಲಿ ಮಷೀನ್ ಉದ್ಘಾಟಿತ್ತು. ಭಾಳ ಮಂದಿ ಬಂದಿದ್ರು, MLA ಎಲ್ಲ ಮಂದಿ ಇದ್ದರು. ಅದನ್ನ ಮಾತಾಡಿದೆ. ಅದಕ್ಕೆ ಜಾತಿ ಅನ್ನೋ ವಿಷಯ ಧರ್ಮ ಅಂತ ಕೊಡ್ತಾರೆ. ಊರಾಗಿದ್ದಾಗ ಎಲ್ಲ ಒಂದೇ ನಾವು ಜಾತಿ ನಾವು ಮಾಡ್ಕೊಂಡ್ವಿ, ಧರ್ಮ ದೇವ್ರು ಮಾಡಿದ. ಅದಕ್ಕೆ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ನಾವು. ಧರ್ಮ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕನ, ಅದಕ್ಕೆ ಮಹತ್ವ ಕೊಟ್ವಿ. ಎಲ್ಲ ಚೆನ್ನಾಗಿತ್ತು ನಾವು. ಮತ್ತು ಜಾತಿ ಅಂತ ಹೋದ್ವಿ ನಾವು ಸಂಕುಚಿತದಾಗಿ ಸಣ್ಣವರಾಗಿ ಸಣ್ಣ ಬುದ್ಧಾಗಿ ನಾವು ಹಾಳಾಗ್ತೀವಿ ದಿವಸ. ಅದಕ್ಕೆ ಮಹಾಜನ ಇದು ಗದಸ್ಸಪಂತಹ ದೊಡ್ಡವರಿದ್ದಾರೆ ಇಟ್ಕೊಂಡು ಹಾಗೆ ಹೋಗಿ ಪ್ರಯತ್ನ ಮಾಡಬೇಕು. ಇವಾಗ ಗುರುಮಾಂತ ಮಹಾತ್ಮ ಪುಣ್ಯಾರಾಧನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯ ಕೆಲಸ. ಊರಿಗೆ ಬೇಕಾಗಿರ್ತಕ್ಕಂಥವ್ರು ಅವ್ರು ಮಹಾಜ್ಞಾನಿಗಳು ಅಷ್ಟೇ ಅಲ್ಲ, ಮಹಾ ಅದ್ಭುತ ಶಕ್ತಿ ಪಡ್ಕೊಂಡಂಥವ್ರು. ಅವ್ರ ಕೊನೆಯವರು ಕೂಡ ಈ ಊರಿನ ಮಹಾಪ್ರೀತಿ ಸಂಕಲನವಾಗಿ ಅತಿಯಾದ ಪ್ರೀತಿ. ಅವ್ರಿಗೆ ಆರಾಮ ಬಂದಾಗ ಅವತ್ತು ಅದಕ್ಕೆ ಕಾರನ್ನ ತೊಗೊಂಡು ಹುಬ್ಬಳ್ಳಿಗೆ ಹೋಗಿ ಅದಕ್ಕೆ ದಾರಿಯಾಗ ಏನಪ್ಪ ನಾವು ಉಳಿತಿಲ್ಲ ಮಾರ ನಾನು ಸಂಘಕ್ಕೆ ತೊಗೊಂಡವ್ರಪ್ಪ ಸಂಘವ್ರು ಕರ್ಕೊಂಡು ಹೋಗೋದು ಸಂಘ ಅಷ್ಟು ಪ್ರೀತಿ. ಅದಕ್ಕೆ ಅವ್ರ ಆತ್ಮ ಅವ್ರ ಶಕ್ತಿ ಸಂಘವ್ರಾಗೈತೆ, ಬೇರೆ ಕಡೆ ಇಲ್ಲ. ಅದಕ್ಕೆ ಅವ್ರು ಜ್ಞಾನ ಮಾಡಿದ್ರೆ, ಅವ್ರು ಪುಣ್ಯತೆ ಮಾಡಿದ್ರೆ, ಅವ್ರು ಜಪಿಸಿದ್ರೆ, ಅವ್ರು ಮಾಡಿ ಪೂಜಾ ಫಲಕ್ಕೆ ನಮಗೆಲ್ಲ ಬರ್ತದೆ. ನಮ್ಗೆ ಸಾಂಗ್ತಿತ್ತು, ತ್ರಾಸಿತ್ತು, ಮಕ್ಕಳಿದ್ದಿಲ್ಲ, ಜಮೀನಿದ್ದ, ಭಾಳ ತ್ರಾಸಿತ್ತು, ಆರೋಗ್ಯ ಚೆನ್ನಾಗಿಲ್ಲ. ಎಲ್ಲವನ್ನು ವಿಚಾರ ಮಾಡಿ ಮಂತೇಶ ಅಜ್ಜಯ್ಯ ನೀವು ಹಾಗೆ ದೀಪ ಅಂತ ತಗೊಂಡು ಅವ್ರು ಧ್ಯಾನ ಮಾಡಿಬಿಟ್ರೆ ರೋಗ ರುಜಿ ಎಲ್ಲ ದೂರಾಗಿ ಕಷ್ಟ ದೂರಾಗಿ ಸುಖ ಕೊಡೋ ಶಕ್ತಿ ಅಜ್ಜನಿಗೆ ತೆಗಿ. ಅದಕ್ಕೆ ಅವ್ರು ಧ್ಯಾನ ಮಾಡಿದ್ರು, ಅವ್ರು ಪುಣ್ಯತೆ ಮಾಡಿದ್ರು. ಊರ ಬಾಳ ಸತ್ತಲ್ಲಿ ಒಳಗೆ ಎಲ್ಲರೂ ಪುಣ್ಯತೆ ಮಾಡ್ತಾರೆ ನೀವು ಇಲ್ಲ. ಯಾಕಂದ್ರೆ ಅವರು ಊರಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದು ಮಾಡಿ ಹೋಗ್ತಕ್ಕಂಥ ಮಹಾಜ್ಞಾನಿಗಳು ಮಹಾತಪಸ್ಸುಗಳು. ಅವ್ರು ಧ್ಯಾನ ಮಾಡಿದ್ರೆ ಅವ್ರು ಮಾಡಿದ ಪೂಜಾ ಫಲ ನಮಗೆ ಬರ್ತಾರೆ. ಅದಕ್ಕೆ ಅವ್ರು ಪುಣ್ಯತೆ ಮಾಡಿ ಬಾಕಿ ಏನು ಕಲಿಸಿದ್ದಾರೆ. ಅದಕ್ಕೆ ಅದು ದೃಷ್ಟಿಯಿಂದ ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಎಲ್ಲ ಪುಣ್ಯತೆ ಮಾಡಿದಪ್ಪ. ಊರಾಗ ಅನ್ನ ಕೊರತೆ ಆಗದೇ ಇರಲಿ, ಯೋಗ ರುಚಿ ಬರದೇ ಇರಲಿ. ಎಲ್ಲರಿಗೂ ಇವರಿಗೆ ಏನು ಮಕ್ಕಳಿಗೆ ಮಕ್ಕಳು, ಸಂಪತ್ತು ಎಲ್ಲರಿಗೂ ಎಲ್ಲ ಸಂಪತ್ತು ಬರಲಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ನನ್ನ